Sir, Billaranga Bhasha will take time, but probably planning ಎಷ್ಟು ಚೆನ್ನಾಗಿ ನಡೆದಿದೆ ಅಂತಂದರೆ ಅದರದ್ದು ದೇವ್ರ ದಯೆಯಿಂದ ಇದೆಲ್ಲರೂ nature, without nature's any conspiracy. I think the duration of the shoot won't be long. So I think 2025 you can see the release of Billaranga Bhasha. So that is going on, man. That is going on, and ಇಷ್ಟೆಲ್ಲ ನಾವು ಮಾತಾಡಬೇಕಾದ್ರೆ ನಾನೇ ಪ್ರಿಪೇರ್ ಆಗದೆ ಸೆಟ್ಟಿಗೆ ಹೋದರೆ ನೀವು ಬಿಡ್ತೀರ ನನ್ನ. ಸೊ ಐ ಥಿಂಕ್ ಐ ಆಮ್ ಡೂಯಿಂಗ್ ಮೈ ಬಿಟ್. ಐ ಆಮ್ ವೆರಿ ಎಕ್ಸೈಟೆಡ್. ನನಗೆ ಗೊತ್ತಿಲ್ಲ ಸರ್. ಈಗ ನಾನು ಲೈನ್ ಅಪ್ ಮಾಡ್ಕೊಂಡಿದ್ದೀನಿ. ಲೈನ್ ಅಪ್ ಮಾಡ್ಕೊಂಡು ಬಿಲ್ಲಾರಂಗ ಇದೆ, ನಮ್ಮ ಸತ್ಯಜ್ಯೋತಿ ಅವ್ರ ಫಿಲ್ಮ್ಸ್ ಇದೆ. ದೇರ್ ಆರ್ 3 to 4 more films I think in another span of maybe less than ಒಂದು 25 ದಿನದೊಳಗೆ 20 ದಿನದೊಳಗಡೆ ಐ ಥಿಂಕ್ ಐ ವಿಲ್ ಬಿ ಲಾಕಿಂಗ್ ಇನ್ 4 to 5 films ಆಲ್ ಇನ್ ಆಲ್. ಸೊ ಇಲ್ಲಿ ನಂಬರ್ 46, 47 ಅಂತ ಹಾಕೊಳ್ಳೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ನಾಟ್ ಅಡ್ವೈಸಬಲ್. ಐ ಥಿಂಕ್ ಪ್ರೋಗ್ರೆಸ್ ಆಫ್ ದ ಫಿಲ್ಮ್ ಯಾವ್ಯಾವ್ದು ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಪೊಸಿಷನ್ ಮಾಡ್ಕೊಳ್ಳೋದು ಬೆಟರು. ಅಫ್ಕೋರ್ಸ್ ದೇರ್ ಇಸ್ ಫ್ಯೂ ಫಿಲ್ಮ್ಸ್. ನಾನು ಫಸ್ಟೇ ಹೇಳಿದೆ ನಿಮಗೆ, ಒನ್ ಫಿಲ್ಮ್ ಅಟ್ ಅ ಟೈಮ್ ಮಾಡೋದನ್ನ ನಾನು ನಿಲ್ಲಿಸ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್. ನಾಟ್ ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ಸ್ ಚೆನ್ನಾಗಿತ್ತು ಸರ್. ಇವಾಗಿರೋ ಸಿಚುವೇಷನಲ್ಲಿ ದೇರ್ ಇಸ್ ಸೋ ಮಚ್ ಆಫ್ ಇಶ್ಯೂಸ್. ಸೊ ಇಟ್ ಈಸ್ ನಾಟ್ ದ ರೈಟ್ ಥಿಂಗ್ ಟು ಡೂ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಹೋಗ್ತಾ ಗೊತ್ತಾಗುತ್ತೆ ಯಾವ್ದು ಫಸ್ಟ್ ರಿಲೀಸಿಗೆ ರೆಡಿ ಇದೆ. ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ಫಸ್ಟೇ ನಾವು ಪ್ರೊಡ್ಯೂಸರ್ಸ್ಗಳನ್ನ ನನ್ನೊಟ್ಟಿಗೆ ಕೊಲಾಬರೇಟ್ ಆಗಿರೋ ಕಂಪನೀಸ್ಗಳನ್ನ ಇಟ್ಟಿರೋದ್ರಿಂದ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ. ಮುಂಚೆ ಆಗಿದ್ರೆ ನಮ್ದು ಫಸ್ಟು ನಿಮ್ಮ ಸೆಕೆಂಡ್ ಅಂತ ಹೇಳಬೇಕಾಗಿತ್ತು. ಇವತ್ತು ದೇ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ದ ವೇ ದೇ ಆರ್ ವರ್ಕಿಂಗ್, ಆ್ಯಂಡ್ ಅವ್ರದ್ದು ಸಿನಿಮಾ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಐ ಥಿಂಕ್ ಟುಡೇ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೆಟರ್. ಇಟ್ ವಿಲ್ ಜಸ್ಟ್ ಗೋ ಸರ್. ಒಂದು ಆಗಿದೆ, ಬಿಲ್ಲಾರಂಗ ಕನ್ಫರ್ಮ್ ಆಗಿದೆ, ಸತ್ಯಜ್ಯೋತಿ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ಕ್ರಿಪ್ಟ್ ವೈಸ್.